ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತೊಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಕೇಳ್ತಿದ್ರು ಏನಪ್ಪ ಅಂತ ಹೇಳಿದರೆ, ನೀನು ವೆಯ್ಟ್ ಲಾಸ್ ರೊಟೀನ್ ಹೇಳು, ವೆಯ್ಟ್ ಲಾಸ್ ರೊಟೀನ್ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ಅಪ್ಲೋಡ್ ಮಾಡು ಅಂತ ಕೆಲವೊಂದಿಷ್ಟು ಜನ ಪರ್ಸ್ನಲ್ ಆಗಿ ಮೆಸೇಜ್ ಕೂಡ ಮಾಡಿದರು. ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಕೂಡ ಮಾಡಿ ಹೇಳಿದರು. ಅದಕ್ಕೆ ನನ್ನ ವೆಯ್ಟ್ ಲಾಸ್ ರೊಟೀನ್ನ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲೇದಾಗಿ ನೋಡೋದಾದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತಪ್ಪ ಅಂತಂದರೆ, ನಾನಂತೂ 1 ಮಂತ್ ಫುಲ್ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ ಮಾಡಿಬಿಟ್ಟೆ. ಬರೀ 25 ಡೇಸಲ್ಲಿ ಒಂದು 3 kg ವೆಯ್ಟ್ ಲಾಸ್ ಅಂತೂ ಆಯಿತು ನನಗೆ. ಬಟ್ ಅಷ್ಟು ಬೇಗ ವೆಯ್ಟ್ ಲಾಸ್ನ ನಾನು ಹೆಲ್ದಿ ಫುಡ್ ತಿಂದ್ಬಿಟ್ಟು ಹೆಲ್ದಿಯಾಗಿ ಎಕ್ಸಸೈಸ್, ವರ್ಕೌಟ್, ಸ್ಟ್ರೆಂತ್ ಎಕ್ಸಸೈಜ್ ಎಲ್ಲ ವಾಕಿಂಗ್ ಎಲ್ಲ ಯೋಗ ಎಲ್ಲ ಮಾಡ್ಕೊಂಡೆ ನಾನು ನಾರ್ಮಲ್ಲಾಗೆ 25 ಡೇಸಲ್ಲಿ 3 kgsನ ಅಷ್ಟು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೆ. ಹೇಗಪ್ಪ ಅಂತ ಹೇಳಂತ ಪರ್ಸ್ನಲಾಗಿ ಕೇಳ್ತಾನೆ ಇದ್ದರು. ಅದನ್ನ ಹೇಳೋಣ ಅಂತ ಹೇಳಿ ಜಸ್ಟ್ ಬಂದಿದ್ದೀನಿ. ನನ್ನ ರೊಟೀನ ಹೇಳಬೇಕು ಅಂತ ಬಂದರೆ, ಬೆಳಗ್ಗೆ ಬೇಗನೆ ಎದ್ದೇಳ್ತಿದ್ದೆ. 4:30ಗೆಲ್ಲ ಬೇಗನೆ ಎದ್ಬಿಡ್ತಿದ್ದೆ. ಎಲ್ಲ ಒಂದು ಚಾರ್ಟ್ ಹಿಂದಿನ ದಿನವೇ ಎಲ್ಲ ಅಂದ್ಕೊಂಡ್ಬಿಡ್ತಿದ್ದೆ. ಈ ಥರ ಮಾಡಬೇಕು, ನಾನು ಈ ಥರ ಡ್ರಿಂಕ್ಸ್ ತೊಗೋಬೇಕು, ಡೆಟಾಕ್ಸ್ ಡ್ರಿಂಕ್ಸ್ ಏನು ತೊಗೋಬೇಕು ಮಾರ್ನಿಂಗ್ ಎದ್ದ ತಕ್ಷಣ ಅಂತ ಎಲ್ಲ ನಾನು ಹಿಂದಿನ ದಿನವೇ ಎಲ್ಲ ಚಾರ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಏನೇನೆಲ್ಲ ಪ್ರಿಪೇರ್, ಅದಕ್ಕೆ ಏನೇನು ಬೇಕು ಅಂತೆಲ್ಲ. ಯಾಕಂದರೆ ನನಗೆ 2 ಮಕ್ಕಳು ಇರೋದ್ರಿಂದ ನಾನೆಲ್ಲ ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಆವಾಗ ಸಡನ್ಲಿ ನನಗೆ ಹುಡ್ಕೋದು ಹಾಕಿದ್ದಿಲ್ಲ. ಹಿಂಗಾಗಿ ಬೆಳಗ್ಗೆ 4 ಗಂಟೆಗೆಲ್ಲ ಎದ್ಬಿಡ್ತಿದ್ದೆ. 4 ಗಂಟೆಗೆ ಎದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿತಿದ್ದೆ. ಕುಡಿದ್ಬಿಟ್ಟಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಇಲ್ಲ 45 ಮಿನಿಟ್ಸ್ ಯೋಗ ಮಾಡ್ತಿದ್ದೆ. ಸೂರ್ಯ ನಮಸ್ಕಾರ ಮಾಡ್ತಿದ್ದೆ. ಸೂರ್ಯ ನಮಸ್ಕಾರ ಕೂಡ ಮಾಡ್ತಿದ್ದೆ. ಆಮೇಲೆ ಜಸ್ಟ್ ಒಂದು 45 ಮಿನಿಟ್ಸ್ ಆಗತ್ನ ಒಂದು 6 o'clock ಈ ಥರ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಕೂಡ ಹೋಗಿದ್ದೆ. ಅಂದರೆ ನಂದು ಓವರ್ ವೆಯ್ಟ್ ಇತ್ತು. ನನ್ನ ಹೈಟಿಗೆ ತಕ್ಕಾಗ ವೆಯ್ಟ್ ಇದ್ದಿಲ್ಲ. ನನ್ನ ಹೈಟ್ ಬಂದುಬಿಟ್ಟು 5.2 ಇದೆ, 2 something 3 ಇದೆ. ಈಗ ಹೈಟಿಗೆ ತಕ್ಕಂಗೆ ವೆಯ್ಟ್ ಇರಬೇಕಲ್ಲ, ಅದಕ್ಕೆ ನಂದು 62, 63 ಈ ಥರ ಇತ್ತು. ಅದಕ್ಕೆ ನಾನು ಒಂದು 6-7 kg ಅಷ್ಟೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡು ಜಸ್ಟ್ ಟ್ರೈ ಮಾಡಿದ್ದೆ ಅಷ್ಟೇ. ನನ್ನ ರೊಟೀನ್ ಅಂತ ಬಂದುಬಿಟ್ರೆ ಇದೇ, ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಎಲ್ಲ ಮಾಡ್ತಿದ್ದೆ. ಈಗ ಮೈಂಡಲ್ಲಿ ಫಿಕ್ಸ್, ಇಷ್ಟು 9 ಗಂಟೆಗೆ ಊಟ ಮಾಡ್ತೀವಿ. ಊಟ ಇಲ್ಲಿ ಇದು ಇರಬೇಕು, ಟೈಮ್ ಟು ಟೈಮ್ ಊಟ ಮಾಡಬೇಕು. ಏನು ಈಗ 9 ಗಂಟೆಗೆ ಊಟ ಮಾಡಿದ್ಮೇಲೆ ನೈಟ್ 9 ಗಂಟೆಗೂ ಊಟ, ಅಂದರೆ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಹೇಳೋರಿಗೆ ಅಷ್ಟೇ ಇದು. ಹಂಗೆ ಬಂದುಬಿಟ್ಟು 1 ದಿನ ಮಾಡಿದೆ, 2 ದಿನ ಮಾಡಿದೆ, ಹೋದೆ ಅಂತ ಅನ್ನೋರಿಗಲ್ಲ. ಜಸ್ಟ್ ನಾನು ಸ್ಟ್ರಿಕ್ಟ್ಲಿ ಮಾಡಬೇಕಪ್ಪ, ನನಗೆ ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಹೇಳೋರಿಗೆ ಅಷ್ಟೇ ಇದು. ನನ್ನ ರೊಟೀನ್, ಯಾಕಂದ್ರೆ ನನ್ನ ರೊಟೀನ್ ಹೇಳ್ತಿದ್ದೀನಿ, ನಾನು ಯಾವ ಥರ ಮಾಡಿದ್ದೆ ಆ ಥರ ಹೇಳ್ತಿದ್ದೀನಿ. ಜಸ್ಟ್ ಮಾಡೋರಿಗೆ ನಿಮ್ಗೆ ಹೆಲ್ಪ್ ಆಗ್ಬೋದಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ಅಂತ. ಜಸ್ಟ್ 9 o'clockಗೆಲ್ಲ ನಾಷ್ಟ ಮಾಡ್ಕೊತಿದ್ದೆ. ಏನು ನಾಷ್ಟ ಮಾಡ್ಕೊತಿದ್ದೆ ಅಂದರೆ ಪ್ರೋಟೀನ್ಸ್. ಈಗ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಪ್ರೋಟೀನ್ಸ್ ಎಲ್ಲ ಭಾಳ ಬೇಕು. ವೆಜ್ಜೀಸ್ ಈ ಥರ ಎಲ್ಲ ತೊಗೊತಿದ್ದೆ ನಾನು. ಫ್ರೂಟ್ಸ್, ಹಣ್ಣು, ತರಕಾರಿ, ಸಲಾಡ್ಸ್ ತಿಂತಿದ್ದೆ. ಊಟಕ್ಕೆ ಡೈಲಿ 1 ಟೈಮ್ ಊಟ ಮಾಡ್ತಿದ್ದೆ. ಫುಲ್ ಮೀಲ್ ತೊಗೊತಿದ್ದೆ, ಫುಲ್ ಊಟ ತೊಗೊತಿದ್ದೆ 1 ಟೈಮು. ಬೆಳಗ್ಗೆ ನಾಷ್ಟ ಮಾತ್ರ ಹೊಟ್ಟೆ ತುಂಬ ತಿನ್ನಬೇಕು, ಯಾವಾಗೂ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು ನಾಷ್ಟದಲ್ಲಿ ಏನು ತೊಗೊತಿದ್ದೆ, 4 egg whites ತೊಗೊತಿದ್ದೆ ನಾನು. 2 egg whites ಇಲ್ಲ 3 ಈ ಥರ ಎಗ್ ವೈಟ್ಸ್ ತೊಗೊತಿದ್ದೆ. ಇಲ್ಲ ಒಂದೊಂದು ದಿನ ಸಲಾಡ್ ತೊಗೊತಿದ್ದೆ. ಆಲ್ ವೆಜಿಟೇಬಲ್, ಕುಕುಂಬರ್, ಸೌತೆಕಾಯಿ, ಕ್ಯಾರೆಟ್, ಟೊಮೆಟೊ, ಆನಿಯನ್, ಈರುಳ್ಳಿ ಇದೆಲ್ಲ ಹಾಕಿಬಿಟ್ಟು, ಚಾಟ್ ಮಸಾಲ ಅದನ್ನ ಹಾಕಿಬಿಟ್ಟು ಈ ಥರ ಎಲ್ಲ ತೊಗೊತಿದ್ದೆ ನಾನು. ಇದನ್ನೇ ಸಲಾಡ್ನೇ ಬ್ರೇಕ್ಫಾಸ್ಟಾಗಿ ತೊಗೊತಿದ್ದೆ. ಇಲ್ಲ ಬ್ರೆಡ್ ಆಮ್ಲೆಟ್ ಈ ಥರ ಬ್ರೇಕ್ಫಾಸ್ಟ್ ತೊಗೊತಿದ್ದೆ. ಆಮೇಲೆ ಒಂದೊಂದು ದಿನ ಏನಪ್ಪ ಅಂತೇಳಿದರೆ ಸೋಯಾಬೀನ್ ಚಂಕ್ಸ್, ಮೊಸರು, ಕರ್ಡ್ ಈ ಥರ ಎಲ್ಲ ಹಾಕಿಬಿಟ್ಟು ಆಲ್ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಸೋಯಾಬೀನ್ ಚಂಕ್ಸ್ನ ಈ ಥರ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಆ ಥರನೂ ನಾಷ್ಟಾಗಿ ತೊಗೊತಿದ್ದೆ. ಒಟ್ಟು ಪ್ರೋಟೀನ್ಸ್ನ ಆ್ಯಡ್ ಮಾಡಬೇಕು. ನಮ್ಮ ಮೀಲಲ್ಲಿ ಪ್ರೋಟೀನ್ಸ್ ಎಷ್ಟಿರುತ್ತೆ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಮತ್ತು ಫೈಬರ್ ಅಂಶ ಅದನ್ನೆಲ್ಲ ತೊಗೊತಿದ್ದೆ. ನಾಷ್ಟ ಬೆಳಗ್ಗೆ ಟೈಮಲ್ಲಿ ಪ್ರೋಟೀನ್ಸ್ ಈಗ ನಾವು ಏನಪ್ಪ ಅಂದರೆ ಬೆಳಗ್ಗೆ ಏನು ಮಾಡಿಬಿಡ್ತೀವಿ, ಹಂಗೆ ಒಂದು ಪ್ಲೇಟ್ ತುಂಬ ಇಲ್ಲ ದೋಸೆ ಮಾಡಿದೆ ಅಂದರೆ ಒಂದು 4-5 ದೋಸೆ ತಿಂದ್ಬಿಟ್ಟು ಎದ್ದು ಹೋಗ್ಬಿಡ್ತೀವಿ. ಕಾರ್ಬೋಹೈಡ್ರೇಟ್ಸ್ ಭಾಳ, ನಾವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಿಂತ ಹೋಗ್ತೇವೆ ಅಷ್ಟು ವೆಯ್ಟ್ ಲಾಸ್ ಆಗ್ತೇವೆ. ಅದೇ ನಾವು ಊಟನ ಈಗೇನಪ್ಪ ವೆಯ್ಟ್ ಲಾಸ್ ಅಂತ ಬಂದುಬಿಟ್ಟೆ ಅಂದರೆ ಒಂದು ಪ್ಲೇಟ್ ರೂಲ್ ಅನ್ನೋದಿರ್ಬೇಕು. ಪ್ಲೇಟ್ ರೂಲ್ ಅಂತ ಅಂದರೆ ಈಗ ನಾವು ಅರ್ಧ ಭಾಗ ಪ್ರೋಟೀನ್ ತಗೊಂಡ್ರೆ ಇನ್ನು ಅರ್ಧ ಭಾಗ ವೆಜೀಸ್ ಇಲ್ಲ ಫ್ರೂಟ್ಸ್ ಇದು ತರಕಾರಿ ಆ ಥರ ಎಲ್ಲ ತೊಗೋಬೇಕು. ಇನ್ನು 1/4 ಭಾಗ ಈ ಥರ ಅದು ಕಾರ್ಬೋಹೈಡ್ರೇಟ್ ತೊಗೋಬೇಕು. ಈ ಥರ ತೊಗೊಂಡ್ರೆ ವೆಯ್ಟ್ ಲಾಸ್. ನಮ್ಮ ಊಟದಲ್ಲಿ ಸೊಪ್ಪು ತರಕಾರಿ ಎಲ್ಲ ಸಮತೋಲನವಾಗಿದ್ರೇ ನಮ್ಗೆ ನಾರ್ಮಲ್ ಆಗಿ
ವೆಯ್ಟ್ ಲಾಸ್ನ ಕಡಿಮೆ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ಅದೇ ಥರನೇ ನಾನು ಮಾಡಿದ್ದೆ, ನನಗಂತೂ ರಿಸಲ್ಟ್ ಪಕ್ಕ ಸಿಕ್ಕಿದೆ. ನೀವು ಅದೇ ಥರ ಮಾಡಿ ಅಂತ ಹೇಳ್ತಿದ್ದೀನಿ. ಈಗ ಹೇಗೆ ರುಟೀನ್ ಸ್ಟಾರ್ಟ್ ಅಂತ ಹೇಳೋದಾದರೆ, ಬೆಳಗ್ಗೆ ಯೋಗ ಮುಗಿಸ್ಕೊಂಡು ಆಗತ್ನ ಆಮೇಲೆ ಡೆಟಾಕ್ಸ್ ಡ್ರಿಂಕ್ ತೊಗೊತಿದ್ದೆ. ಜೀರಿಗೆ ಬಿಸಿನೀರಲ್ಲಿ ಜೀರಿಗೆ ನೀರು ತೊಗೊತಿದ್ದೆ. ನಾನು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಬಿಟ್ಟು ಜೀರಿಗೆ ನೀರು ತೊಗೊತಿದ್ದೆ. ಆಮೇಲೆ ಏನಪ್ಪ ಅಂದರೆ ನಾಷ್ಟಕ್ಕೆ ಸಲಾಡ್ ನಾನಂತೂ ನಾಷ್ಟಕ್ಕೆ ಸಲಾಡ್ ತಿಂತೀನಿ. ಇಲ್ಲ ಬೆಳಗ್ಗೆ ಸಲಾಡ್ ತಿನ್ನಲ್ಲ, ನೈಟ್ ಅಂತೂ ಓವರ್ ಊಟ ಮಾಡೋದೇ ಇಲ್ಲ. ನೈಟ್ ಲೈಟಾಗಿ ಏನಾದರೂ ತೊಗೋಬೇಕು, ಅದು 9 ಗಂಟೆ ಒಳಗಡೆನೇ ಊಟ ಮಾಡ್ತಿದ್ದೆ. ಆಮೇಲೆ ನಾನು ಡೈಲಿ ಏನಪ್ಪ ಅಂದರೆ ಎಕ್ಸಸೈಜು. ಇಲ್ಲೇನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಮೇನು. ಕನ್ಸಿಸ್ಟೆನ್ಸಿ ಇದ್ರೇ, ಈಗ ಒಂದಿನ ಮಾಡ್ತೇನೆ, ಇವತ್ತು ಮಾಡಿ ಬಿಡು, ನಾಳೆ ಮಾಡ್ತೀನಿ, ನಾಳೆ ಬಿಡ್ತೀನಿ, ನಾಡಿದ್ದು ಮಾಡೋಣ ಅಂತ ಹೇಳಿದರೆ ವೆಯ್ಟ್ ಲಾಸ್ ಅಂತೂ ಪಕ್ಕ ಆಗೋದೇ ಇಲ್ಲ. ಅದಕ್ಕೆ ಇಲ್ಲಿ ಏನು ಕನ್ಸಿಸ್ಟೆನ್ಸಿ ಮುಖ್ಯ, ಪೇಷನ್ಸ್ ಮುಖ್ಯ. ಈಗ ಸಡನ್ಲಿ ಆಗೋಕ್ಕವಲ್ತು ವೆಯ್ಟ್ ಅಂತ ಅಂದರೆ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಎಷ್ಟು ನಾವು ಇದನ್ನು ಮಾಡ್ಕೊತೇವೆ, ಎಷ್ಟು ಸ್ಟ್ರೆಂತ್ ವರ್ಕೌಟ್ ಕೊಡಲೇಬೇಕು. ನೀವು ಹಂಗೆ ಸೈಡ್ ಜ್ಯೂಸ್ ಕುಡ್ದೆ, ಡೆಟಾಕ್ಸ್ ಜ್ಯೂಸ್ ತೊಗೊಂಡೆ, ಡ್ರಿಂಕ್ಸ್ ತೊಗೊಂಡೆ ಅಂತ ಮಾಡಿದೆ ಅಂದರೆ ವೆಯ್ಟ್ ಲಾಸ್ ಆಗ್ತೀರಾ. ಬಟ್ ಆಮೇಲೆ ಮತ್ತೆ ಕಂಟಿನ್ಯೂ ಆಗಿ ಫ್ಯಾಟ್ ದಪ್ಪ ಹಾಕೋಂತ ಹೋಗ್ತೀರಾ. ಅದಕ್ಕೆ ನಾನು ನಿಮ್ಗೇನು ಹೇಳೋದಪ್ಪ ಅಂತಂದರೆ, ಈ ಥರ ಒಟ್ಟು ಸ್ಟ್ರೆಂತ್ ವರ್ಕೌಟ್ ಮಾಡ್ತಾ ಹೋಗಿ. ನಾನಂತರೂ ಅದನ್ನೇ ಮಾಡಿದ್ದು, ಸ್ಟ್ರೆಂತ್ ವರ್ಕೌಟೇ ಮಾಡಿದ್ದು. ಏನಪ್ಪ ಅಂದರೆ ಒಂದು ಹಾಫ್ ಆ್ಯನ್ ಅವರ್, ನಮಗಾಗಿ ದಿನನಿತ್ಯದಲ್ಲಿ 1 ಅವರ್ ಅಥವಾ 2 ಅವರ್ ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಆ ಥರ ಟೈಮ್ ಫಿಕ್ಸ್ ಮಾಡ್ಕೊಂಡಾಗ ಮಾತ್ರ ನಾವು ಮಾಡ್ಕೊಳಕ್ಕಾಗೋದು. ಅದ್ರಾಗೂ ಹೌಸ್ ವೈಫ್ಸ್ಗೆ, ಅದ್ರಾಗೂ ಮಕ್ಕಳಿರೋರಿಗೆ ಅಂತೂ ಮಾಡೋಕ್ಕೆ ಅಂತೂ ತೊಂದರೆ ಆಗ್ಬೋದು. ಅದನ್ನು ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬೇಕು, ಈ ಥರನೇ ಮಾಡ್ಕೋಬೇಕು. ನನ್ನ 2 ಮಕ್ಕಳು ಕಾಡಿಸ್ತೋದು ಅಂತಂದರೆ ಅಯ್ಯಪ್ಪ, ಅವ್ರನ್ನ ಹಿಡಿಯೋದ್ರಾಗ ಸಾಕಾಕೈತಿ, ಅಷ್ಟು ಕಾಡಿಸ್ತಾರ. ಅಂಥದ್ರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ರಿಸಲ್ಟ್ ಅಂದರೂ ನನಗೆ ಬಂದಿದೆ. ಬಟ್ ನಾನು ಇವಾಗ ಬಿಟ್ಟು, ಯಾಕಂದ್ರೆ ಸಡನ್ಲಿ ವೆಯ್ಟ್ ಲಾಸ್ ಆಗಿಬಿಡ್ತೈತಿ ಅಂತ ಹೇಳಿ ಜಸ್ಟ್ ಸ್ಕಿಪ್ ಮಾಡಿದ್ದೆ. ನಾನು ಬೇರೆ ಊರಿಗೆ ಹೋಗಿರೋ ಕಾರಣಕ್ಕೆ ಸ್ಕಿಪ್ ಮಾಡಿದ್ದೆ. ನನಗೆ ವೆಯ್ಟ್ ಈಗ ನನ್ನ ಹೈಟಿಗೆ ತಕ್ಕಂಗೆ ನನಗೆ ಕರೆಕ್ಟೇ ಇದೆ ವೆಯ್ಟ್. ಏನಪ್ಪ ಅಂದರೆ ಅದೇ ವೆಯ್ಟ್ನ ನಾನು ಈಗ ಸಮತೋಲನದಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊತ ಹೊಂಟಿದ್ದೀನಿ ಅಷ್ಟೇ. ನಾನು ಎಕ್ಸಸೈಸ್ ಅಂತೂ ತಪ್ಪಿಸೋದಿಲ್ಲ, ಯೋಗ ಅಂತೂ ತಪ್ಪಿಸೋದಿಲ್ಲ, ಡೈಲಿ ಮಾಡ್ತಾನೆ ಇರ್ತೀನಿ. ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಒಟ್ಟು ನಾನು ಹೇಳೋದೇನಪ್ಪ ಅಂದ್ರೆ, ಊಟದಲ್ಲಿ ನಿಮಗೆ ಇತಿಮಿತಿ ಇರಲಿ ಅಂತ. ಸೊಪ್ಪು, ತರಕಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು, ಪ್ರೋಟೀನ್ಸ್ ಅಂತ ಬಂದರೆ ಕಾಳುಗಳು, ಹೆಸ್ರು ಕಾಳುಗಳು ಸಿಗ್ತವೆ, ಎಗ್ಸ್ ಸಿಗ್ತವೆ, ಸೋಯಾ ಚಂಕ್ಸ್ ಸಿಗ್ತವೆ, ಸೋಯಾಬೀನ್ ಚಂಕ್ಸ್ ಅವನ್ನೂ ಮಾಡ್ಕೊಂಡು ತಿನ್ಬೋದು. ಇಲ್ಲ ಮೊಸರು, ಈ ಥರ ಮಜ್ಜಿಗೆ, ಈ ಥರ ಎಲ್ಲ ಡೈಲಿ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊತ ಹೋಗಬೇಕು. ಅದನ್ನೇ ಏನು ದೊಡ್ಡ ವಿಷಯ ಅಲ್ಲ ಇದು. ವೆಯ್ಟ್ ಲಾಸ್ ಅಂದರೆ ಇಷ್ಟು ಮಾಡ್ಕೊತ ಹೋಗಬೇಕು. ಜಸ್ಟ್ ಊಟ ಅಷ್ಟೇ ಒಂದು ಮೀಡಿಯಮ್ ಆಗಿ ತೊಗೋಬೇಕು. ಈಗ 1 ಚಪಾತಿ ಈಗ 2 ರೊಟ್ಟಿ ತಿಂದು ಇಷ್ಟು ಅನ್ನ ಉಣ್ತಿದ್ರೆ ಅಂತ ಇಟ್ಕೊಳ್ಳಿ. 1 ಚಪಾತಿ ತಿಂದು ಇಷ್ಟು ಅನ್ನ ಊಟ ಮಾಡಿ. ಬಟ್ ನಿಮ್ಮ ತಟ್ಟೆಯಲ್ಲಿ ಆ್ಯಡ್ ಇರಬೇಕು. ಏನು ಸೌತೆಕಾಯಿ, ಸೊಪ್ಪು, ತರಕಾರಿಗಳು, ಈ ಥರ ಕಾಳುಗಳು, ಈ ಥರ ಎಲ್ಲ ಆ್ಯಡ್ ಇರಬೇಕು. ಈ ಥರ ಆ್ಯಡ್ ಮಾಡ್ಕೊಂಡು ತಿಂದರೆ ಕರೆಕ್ಟ್ ನಿಮ್ಮದು ಸ್ಟ್ರೆಂತ್ ವರ್ಕೌಟ್ ಇದ್ದರೆ, ಇಲ್ಲ ಯೋಗ ಅದನ್ನೆಲ್ಲ ಮಾಡ್ತಾಯಿದ್ರೆ ಕರೆಕ್ಟ್ ನಿಮಗೆ ವೆಯ್ಟ್ ಲಾಸು ನೀವೆಷ್ಟು ಅಂದ್ಕೊಂಡಿರ್ತೀರೋ ಅಷ್ಟು ಇಳಿಸ್ಬೋದು. ನನ್ನ ರೂಟೀನ್ ಮಾತ್ರ ಇಷ್ಟೇ ಇತ್ತು. ಸ್ಕಿಪ್ಪಿಂಗು ಮಾಡ್ತಿದ್ದೆ ನಾನು ಒನ್ ಟೈಮ್. ಇಲ್ಲ ಈವ್ನಿಂಗ್ ಟೈಮು ನನಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈವ್ನಿಂಗ್ ಟೈಮ್ ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಎಲ್ಲ ಸ್ಕಿಪ್ಪಿಂಗ್ ಕೂಡ ಮಾಡೀನಿ. ಬಟ್ ಏನಪ್ಪ ಅಂದರೆ ಊಟ ಮಾಡಿ ಆದಮೇಲೆ ಒಂದು 15 ನಿಮಿಷ ಎಲ್ಲ ವಾಕು, ಹಾಗೆ ಸಾಧಾರಣವಾಗಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ವಾಕ್ ಮಾಡೋದು. ಡೈಜೆಷನ್ ಆಗಬೇಕಲ್ಲ, ಡೈಜೆಷನ್ನಿಗೆ ಟೈಮ್ ಬೇಕಿರ್ತೈತಿ. ಅದಕ್ಕೆ ಸಿಂಪಲ್ಲಾಗಿ ವಾಕ್, ಎವ್ರಿ ಮಿಲ್ ಆದ ತಕ್ಷಣ ಒಂದು 15-20 ಮಿನಿಟ್ಸ್ ಎಲ್ಲ ವಾಕ್ ಮಾಡೋದು, ಆ ಥರ ಹೋಗೋದು. ಈ ಥರ ಮಾಡಿದರೆ ಬೆಸ್ಟ್ ಆಗಿರುತ್ತೆ. ಇಷ್ಟಂತೂ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಡ್ರಿಂಕ್ಸ್ ಹೇಳು ಅಂತ ಹೇಳಿದ್ರೆ, ಡ್ರಿಂಕ್ಸ್ ಅಂತೂ ಏನೂ ಇಲ್ಲಪ್ಪ. ಡ್ರಿಂಕ್ಸ್ ತಗೊಳ್ಳೇಬೇಕು ಅಂತ ಹೇಳಿದರೆ ಜೀರಿಗೆ ಕಷಾಯ ಕುಡಿತಿದ್ದೆ, ಬ್ಲ್ಯಾಕ್ ಕಾಫಿ ಕುಡಿತಿದ್ದೆ. ನನಗೆ ಟೀ ಕುಡಿಬೇಕು ಕಾಫಿ ಇಲ್ಲ ಚಹಾ ಕುಡಿಬೇಕು ಅಂತ ಹೇಳಿದ್ರೆ ಬ್ಲ್ಯಾಕ್ ಕಾಫಿ ಕುಡಿತಿದ್ದೆ. ನನಗೆ ಹಣ್ಣಿನ ಜ್ಯೂಸು ಅದು ಇದು ಕುಡಿಬೇಕು ಅಂತ ಹೇಳಿದರೆ ಜೀರಿಗೆ ನೀರು ಕುಡಿತಿದ್ದೆ. ಬೆಳಗ್ಗೆ ಚಿಯಾ ಸೀಡ್ಸ್ ಅಂತ ಅದನ್ನು ತೊಗೊತಿದ್ದೆ. ಬಟ್ ಓವರಾಗಿ ತೊಗೊತಿದ್ದಿಲ್ಲ. 2 ಡೇಸ್ ಚಿಯಾ ಸೀಡ್ಸ್ ತಗೊಂಡ್ರೆ 2 ಡೇಸ್ ಜೀರಿಗೆ ನೀರು ತೊಗೊತಿದ್ದೆ. ಇನ್ನು 2 ದಿನ ಬಿಸಿನೀರಿಗೆ ನಿಂಬೆ ಹಣ್ಣು ಹಿಂಡ್ಕೊಂಡು ಈ ಥರ ಎಲ್ಲ ತೊಗೊತಿದ್ದೆ. ಓವರಾಗಿ ಚಿಯಾ ಸೀಡ್ಸು ತೊಗೊತಿದ್ದಿಲ್ಲ. ಮತ್ತು ಪಪಾಯ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಇದರಲ್ಲಂತೂ ಲೋ ಕಾರ್ಬೋಹೈಡ್ರೇಟ್ ಐತಿ, ಪ್ರೋಟೀನ್ಸ್ ಹೆಚ್ಚಿಗೆ ಇರೋದ್ರಿಂದ ಪಪಾಯ ಹಣ್ಣು, ಕಲ್ಲಂಗಡಿ ಹಣ್ಣನ್ನು ನೀವು ಎದಕ್ಕೆ ತೊಗೋಬೋದು, ಊಟ ಆದಮೇಲೆ ಬ್ರೇಕ್ಫಾಸ್ಟ್ ಈ ಟೈಮಲ್ಲಿ ಆಫ್ಟರ್ ಮಿಲ್ ಈ ಥರ ಎಲ್ಲ ತೊಗೊಂಡ್ರೆ 2 ಟೈಮ್ಸ್ ತೊಗೋಬೇಕು. ನಾನು ಇದೇ ಥರನ ಮಾಡಿದ್ದು. ಪಪಾಯ ಹಣ್ಣು ಎವ್ರಿ ಮಿಲ್ಲಲ್ಲಿ ಇಲ್ಲ, ಎವ್ರಿ ಡೇ ಪಪಾಯ ಹಣ್ಣು ಇಲ್ಲ
ಕಲ್ಲಂಗಡಿ ಹಣ್ಣು ಈ ಥರ ಎಲ್ಲ ಇವನ್ನೆಲ್ಲ ತಿನ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೆ. ಬಟ್ ಇದೇ ಥರ ಮಾಡಿದ್ದೀನಿ. ನನಗಾಗಿದೆ ಏನಪ್ಪ, ಇಲ್ಲಿ ನಾವು ಎಕ್ಸಸೈಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಊಟನೂ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೇಗೆ ಊಟ ತಗೊಂಡು ಇಲ್ಲ ತಡಿ ನಾ ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ತಟ್ಟೆ ಅನ್ನ ಊಟ ಮಾಡಿದರೆ ಹೇಗೆ ಇದು ಆಗೋದಿಲ್ಲ, ವೆಯ್ಟ್ ಲಾಸ್ ಕೂಡ ಆಗೋದಿಲ್ಲ. ಯಾಕೆ ಎಕ್ಸಸೈಸ್ ಮಾಡ್ತೀಯ ಬಟ್ ವೆಯ್ಟ್ ಲಾಸ್ ಆಗೋದಿಲ್ಲ. ಯಾಕೆ ಹೇಳಿ, ನೀನು ಒಂದು ತಟ್ಟೆ ಅನ್ನ ಊಟ ಮಾಡಿದ್ರೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಭಾಳ ಇರ್ತೈತಿ. ಅದಕ್ಕೆ ಒಂದು ತಟ್ಟೆ ಊಟ ಮಾಡಿ ಎಕ್ಸಸೈಸ್ ಮಾಡ್ತೀನಪ್ಪ ಅಂದರೂ ಆಗೋದಿಲ್ಲ. ಇಲ್ಲ ನಾನು ಉಪವಾಸನೇ ಇದೆ ಎಕ್ಸಸೈಸ್ ಮಾಡ್ತೀನಿ ಅಂದರೆ ಫುಲ್ಲು ವೀಕ್ ಅಂತ ಆಗ್ತದೆ. ಊಟ ಇರಲಿ, ಊಟ ನೀವು ಹೊಟ್ಟೆ ತುಂಬಾ ಊಟ ಮಾಡಿ, ಬಟ್ ಹೊಟ್ಟೆ ತುಂಬ ಊಟದಲ್ಲಿ ಏನಿರಬೇಕು ಅನ್ನೋದನ್ನ ಮೊದಲು ಮೈಂಡ್ ಸೆಟ್ಟಲ್ಲಿ ತಿಳ್ಕೊಳ್ಳಿ. ಏನಿರಬೇಕು ಅಂತ ಈಗಾಗಲೇ ಇಷ್ಟೊತ್ತು ಹೇಳಿದ್ದೀನಿ. ಒಂದು ಪ್ಲೇಟ್ ರೂಲ್ ಅಂತ ಮಾಡ್ಕೊಳ್ಳಿ. ಇಷ್ಟೇ, ಏನು ಸಿಂಪಲ್ಲಾಗಿ ಒಂದು ಪ್ಲೇಟ್ ರೂಲ್ ಅಂತ ಮಾಡ್ಕೊಂಡ್ರೆ ಒಂದು 1/4 ಭಾಗ ಕಾರ್ಬೋಹೈಡ್ರೇಟ್, ಇನ್ನು ಅರ್ಧ ಭಾಗ ಪ್ರೋಟೀನ್, ಇನ್ನು ಅರ್ಧ ಭಾಗ ತರಕಾರಿಗಳು, ಇನ್ನು ಅರ್ಧ ಭಾಗ ಸೊಪ್ಪು, ವೆಜೀಸ್ ಆ ಥರ ಎಲ್ಲ ತೊಗೊಳ್ಳಿ. ಈ ಥರ ಎಲ್ಲ ತೊಗೊಂಡು ಊಟ ಮಾಡಿದೆ ಅಂದರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಹಂಗೆ ಬ್ಯಾಲೆನ್ಸ್ ಮಿಲ್ ಆಗಿಬಿಡ್ತೈತೆ, ಅಲ್ಲಿ ಸಮತೋಲನ ಆಹಾರ ಆಗುತ್ತೆ. ಜಸ್ಟ್ ಈ ಥರ ಎಲ್ಲ ತೊಗೊಂಡ್ರೆ ಆಕೈತಿ ಅಂತ ಇಷ್ಟೇ ವೆಯ್ಟ್ ಲಾಸ್ ಮಾಡೋರಿಗೆ ಏನು ಹೇಳ್ಬೇಕಪ್ಪ ಅಂದರೆ ಇಷ್ಟೇ ಇರೋದು. ಬೇಗನೆ ಎದ್ದೋಳಿ, ಎಕ್ಸಸೈಸ್ ಮಾಡ್ಕೊಳ್ಳಿ. ನಿಮಗೆ ಬೆಳಗ್ಗೆ ಟೈಮ್ ಇರ್ತೈತಲ್ಲ, ಖಾಲಿ ಹೊಟ್ಟೆಯಲ್ಲಿ ಯೋಗ ಮಾಡಿದೆ ಅಂದರೆ ಅಲ್ಲಿ ಕ್ಯಾಲೋರೀಸ್ ಬರ್ನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾವಾಗ? ಬೆಳಗ್ಗೆ ಟೈಮಲ್ಲಿ. ಅದಕ್ಕೆ ನಾನು ಬೆಳಗ್ಗೆ ಟೈಮಲ್ಲೇ ಬೇಗ, ನಿಮ್ಗೆ ಆಗಲಿಲ್ಲಪ್ಪ ಅಂದರೆ ಈವ್ನಿಂಗಲ್ಲಿ ಮಾಡ್ಕೋಬೋದು. ನನಗೆ ಬೆಳಗ್ಗೆ ನನ್ನ ಮಕ್ಕಳು ಇರೋದ್ರಿಂದ ಡೇಯಲ್ಲಿ ನನಗೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಅವರು ಎದ್ದೊಳೋದ್ರೊಳಗೆ ನಾನು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಇವೆಲ್ಲ ಮಾಡ್ಕೋಬೇಕಿತ್ತು. ಸೊ ಅದಕ್ಕಾಗೆ ಮಾಡ್ಕೊತಿದ್ದೆ. ನನ್ನ ರೊಟ್ಟಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಫಾಲೋ ಮಾಡಿ, ಬಟ್ ಫಾಲೋ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಜಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರಲ್ಲ, ಇಷ್ಟೇನಪ್ಪ, ಏನು ಭಾಳ ಇಲ್ಲ, ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಏನೂ ಇಲ್ಲ. ಆ ಥರ ತಿನ್ಬೇಕು, ಆ ಥರ ಬರೀ ಸಪ್ಪೆ ಊಟ ಮಾಡಬೇಕು ಹಂಗೆ ಹಿಂಗೆ ಅಂತಲೂ ಏನಿಲ್ಲ. ಜಸ್ಟ್ ನಮ್ಮ ಊಟದಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ ಹೋದೆ ಅಂದ್ರೆ ಅಷ್ಟೇ ಸಾಕು, ಏನು ಮತ್ತೊಂದು ಏನೇ ಇಲ್ಲ. ಅದು ಬಿಟ್ಟರೆ ಇತಿಮಿತಿಯಾಗಿ ಏನಪ್ಪ, ಈಗ ಹೊಟ್ಟೆ ತುಂಬ ಇಲ್ಲಿವರೆಗೂ ತಿಂತಿರ್ತೀವಲ್ಲ, ಜಸ್ಟ್ ಒಂದು ತುಂಬಿದಪ್ಪ ನನಗೆ ಅಂತ ಫೀಲ್ ಆಗೋ ತಕ್ಷಣ ನಾವು ಊಟ ಮಾಡೋದು ಅಷ್ಟು ತೊಗೊಂಬಿಟ್ಟು ನೀವು ಎಲ್ಲ ಬ್ಯಾಲೆನ್ಸ್ ಊಟ ತಗೊಂಡ್ರೆ ಅಲ್ಲಿಗೆ ಊಟ ಅನ್ನಿಸ್ಬಿಡ್ತದೆ. ಭಾಳ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ, ಮತ್ತು ಹೊಟ್ಟೆ ಶಿವು ಬರೋದಿಲ್ಲ. ನಿಮ್ಗೆ ಏನಾದರೂ ಕ್ರೈವಿಂಗ್ಸ್ ಭಾಳ ಆಗ್ತೈತಿ, ಈಗ ಡಯಟ್ ಟೈಮಲ್ಲಿ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ನಿಸ್ತೈತಿ ಅಂದರೆ ಹಣ್ಣುಗಳು ಇರ್ತಾವಲ್ಲ, ಹಣ್ಣುಗಳು ತಿನ್ಬೇಕು. ಇಲ್ಲ ಕುಕುಂಬರ್, ಸೌತೆಕಾಯಿ, ಕ್ಯಾರೆಟ್ ಈ ಥರ ಎಲ್ಲ ತಿನ್ನಬೇಕು. ಸ್ವೀಟ್ ನಾನು ಶುಗರ್ ಅಂತೂ ಕಟ್ ಮಾಡಲೇಬೇಕು. ನಾನಂತೂ ಶುಗರ್ ಅಂತೂ ಕಟ್ ಮಾಡಲೇಬಿಟ್ಟಿದ್ದೆ. ಶುಗರ್ ಒಂದು ತೊಗೊತಿದ್ದಿಲ್ಲ. ಯಾಕಂದ್ರೆ ನಾನು ವೆಯ್ಟ್ ಲಾಸ್ ಅಂತ ಬಂದೆ ಅಂದ್ರೆ ಶುಗರ್ ಅಂತೂ ಪೂರ್ತಿ ನಿಲ್ಲಿಸೇ ಬಿಟ್ಟಿದ್ದೆ. ಜಂಕ್ ಫುಡ್ಸ್ ನಿಲ್ಲಿಸಿದ್ದೆ. ಬಟ್ ಅವಾಗಿವಾಗ ಗೋಲ್ಗುಪ್ಪ ಪಾನಿಪುರಿ ತಿನ್ನೋರು ತಿನ್ಬೋದು, ಬಟ್ ಅದನ್ನು ಹೇಗೆ ನಾವು ಕ್ಯಾಲೋರಿ ಬರ್ನ್ ಮಾಡ್ಕೋಬೇಕು ಅನ್ನೋದನ್ನೇ ನೀವು ತಿಳ್ಕೊಂಡಿರ್ಬೇಕು. ಈ ಥರ ಕ್ಯಾಲೋರೀಸ್ ಬರ್ನ್ ಮಾಡ್ಕೊತ ಹೋದಾಗೆಲ್ಲ ನೀವು ತಿಂದಿರೋದು ನಿಮ್ಗೆ ಅಲ್ಲಿ ಬ್ಯಾಲೆನ್ಸ್ ಮಾಡಲೇಬೇಕು. ಎಕ್ಸಸೈಜ್ಗಂತೂ 1 hour ಟೈಮ್ ಕೊಡಲೇಬೇಕು. ಡೈಲಿ ವಾಕಿಂಗ್ ಅಂತೂ ಮಾಡಲೇಬೇಕು. ಈ ಥರ ಮಾಡಿ ಅಂತೂ ನಾನು ಇವಾಗ ಬಿಟ್ಟೀನಿ. ಯಾಕೆ ಹೇಳಿ, ನನಗೆ ನನ್ನ ಹೈಟಿಗೆ ತಕ್ಕಂಗೆ ವೆಯ್ಟ್ ಇರಬೇಕಲ್ಲ. ನನ್ನ ವೆಯ್ಟ್ ಈಗ ಕರೆಕ್ಟ್ ಐತಿ, ಅದನ್ನ ನಾನು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತಿದ್ದೀನಿ. ಒಂದಿನ ಮಾಡ್ತೀನಿ, ಒಂದಿನ ಸ್ಕಿಪ್ ಮಾಡ್ತೀನಿ. ಈ ಥರ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತೀನಿ. ನಾನು ಊಟದಲ್ಲಿ ಮಾತ್ರ ಸೌತೆಕಾಯಿ, ಕ್ಯಾರೆಟ್ ಇರಲೇಬೇಕು. ಸೊಪ್ಪು ಈ ಥರನೇ ನಾನು ಮತ್ತೆ ಮಾಡ್ತಿರೋದು. ಅದೇ ಥರನೇ ನೀವು ತಗೊಳ್ಳಿ. ಸೊಪ್ಪು, ಹಣ್ಣು, ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು. ಈ ಥರ ಈಗ ರೈಸ್ ಅಂತ ತಿನ್ನಬಾರ್ದು, ಹೊಟ್ಟೆ ಬರ್ತೈತಿ ಅಂತೇಳಿ ಆ ಥರ ಏನು ಸ್ಕಿಪ್ ಮಾಡೋದಿಲ್ಲ. ರೈಸ್ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಈ ಥರ ಎಲ್ಲ ಮೀಡಿಯಮ್ಮಾಗಿ ಬ್ಯಾಲೆನ್ಸ್ ಮೀಲ್ ಪ್ಲೇಟ್ ರೂಲ್ ಗೊತ್ತಿದ್ದರೆ ಈ ಥರ ಮಾಡ್ಕೊಂಡು ಹೋಗಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ನನ್ನ ಒಂದು ಡಯಟ್ ವೆಯ್ಟ್ ಲಾಸ್ ಜರ್ನಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತು, ಲೈಕ್ ಮಾಡಿ ಅಂತ ಇಷ್ಟೇ ಕೇಳ್ಕೊಳ್ಳೋದು. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಇಷ್ಟಂತೂ ಹೇಳ್ಬೋದು.